ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈ ಥರದ ಘಟನೆಗಳ ಬಗ್ಗೆ ಹೇಳಬೇಕಾದ್ರೆ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಯಾಕೆಂದರೆ ಒಂದೇ ಗ್ರಾಮದ 8 ಯುವಕರು ಏಕಕಾಲಕ್ಕೆ ಸಾವನ್ನಪ್ಪೋದಿದೆಯಲ್ಲ, ಜೊತೆಗೆ ಅವರೆಲ್ಲರನ್ನು ಕೂಡ ತೆಗೆದುಕೊಂಡು ಹೋಗಿ ಇದೇ ಮೋಕ್ಷಧಾಮದಲ್ಲಿ ಮಣ್ಣು ಮಾಡಬೇಕಾದ್ರೆ ಇಡೀ ಗ್ರಾಮದವರು ಸಾಕ್ಷಿಯಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದಿದೆಯಲ್ಲ, ಅದು ಯಾರಿಗೂ ಕೂಡ ಬರಬಾರ್ದು ಅಂತ ಅನಿಸ್ಬಿಡುತ್ತೆ. ಮಹಾಕುಂಭಮೇಳ ಆ ಥರದ ದುರಂತಗಳಿಗೆ ಪದೇ ಪದೇ ಸಾಕ್ಷಿ ಆಗ್ತಾ ಇರೋದು. ಯಾಕೋ ಏನೋ ಈ ಬಾರಿಯ ಮಹಾಕುಂಭಮೇಳ ಅನೇಕ ಈ ಥರದ ದುರ್ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆಯಲ್ಲಪ್ಪ ಅಂತ ಸ್ವಲ್ಪ ಮರುಕವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ. ಯಾಕೆ ಅಂದರೆ ನಾವೆಲ್ಲರೂ ಕೂಡ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು, ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಮಿಂದೇಳಬೇಕು, ಪುಣ್ಯ ಸ್ನಾನವನ್ನು ಮಾಡಬೇಕು, ಪುಣ್ಯ ಪ್ರಾಪ್ತಿ ಆಗಬೇಕು ನಮಗೆ ಅಂತ ಹೇಳಿ ಅನೇಕ ಜನರು ಕನಸನ್ನು ಹೊತ್ಕೊಂಡು ಯುವಕರು ಎಲ್ಲರೂ ಕೂಡ ಇಡೀ ಭಾರತದ ದಶ ದಿಕ್ಕುಗಳಿಂದಲೂ ಕೂಡ ಎಲ್ಲರೂ ಕೂಡ ಪ್ರಯಾಗರಾಜ್ ಕಡೆ ಹೋಗ್ತಾ ಇದ್ದಾರೆ. ಅದೇ ಕನಸನ್ನು ಹೊತ್ಕೊಂಡೆ ಇದೇ ರಾಜಸ್ಥಾನದ ಬಿಲ್ವಾರಾ ಜಿಲ್ಲೆಯ ಮಂಡಲ್ಗಢ ತಾಲೂಕಿನ ಒಂದು ಗ್ರಾಮದ ಯುವಕರು, ಒಂದು 8 ಜನ ಯುವಕರು ಇದೇ ಪ್ರಯಾಗರಾಜ್ಗೆ ಹೋಗ್ತಾ ಇದ್ರು. ಬದ್ಲಿಯಾವಾಸ್ ಅಂದರೆ ಇದೇ ರಾಜಸ್ಥಾನದ ಬಿಲ್ವಾರಾ ಜಿಲ್ಲೆಯ ಮಂಡಲ್ಗಢ ತಾಲೂಕಿನ ಬದ್ಲಿಯಾವಾಸ್ ಗ್ರಾಮದ ಒಂದು 8 ಜನರ ಟೀಮ್ ಕಾರ್ನ ಮಾಡಿಕೊಂಡು ಇದೇ ಪುಣ್ಯಸ್ನಾನ ಮಾಡಲಿಕ್ಕೆ ಕನಸನ್ನು ಹೊತ್ಕೊಂಡು ಹೊರಟಿದ್ರು. ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ತೀವಿ, ಎಲ್ಲರೂ ಒಟ್ಟೊಟ್ಟಾಗಿ ಹೋಗಬೇಕು, ಫ್ಯಾಮಿಲಿ ಸಮೇತ ಹೋಗಬೇಕು ಅಂತ ಹೋಗ್ತೀವಿ. ಆದರೆ ಈ ರೀತಿಯಾಗಿ ದುರಂತಕ್ಕೀಡಾಗೋದಿದೆಯಲ್ಲ, 8 ಜನ ಯುವಕರು ಕೂಡ ಈ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪೋದಿದೆಯಲ್ಲ, ಅದು ಯಾರು ಕೂಡ ಊಹಿಸ್ಕೊಳ್ಬಾರ್ದು. ಆ ಥರದ ಘಟನೆಗಳು ಕೂಡ ಆಗಬಾರ್ದು ಅಂತ ಅನಿಸ್ಬಿಡುತ್ತೆ. ನಿಮಗೆ ಈ ಪ್ರಯಾಗರಾಜ್ನ ಮಹಾಕುಂಭ ಮೇಳವನ್ನು ಆರಂಭದಿಂದಲೂ ಕೂಡ ನೋಡ್ತಾ ಬರ್ತಾ ಇದ್ದೀವಲ್ವ ನಾವು. ಒಂದು ಅಲ್ಲಿರ್ತಕ್ಕಂಥ ಟೆಂಟ್ಗಳಿಗೆ ಬೆಂಕಿ ಇರೋದಿರ್ಬೋದು, ಅದಾದ ನಂತರ ಕಾಲು ತುಳಿತಕ್ಕೆ ಒಳಗಾಗಿರೋದಿರ್ಬೋದು, ಅದಾದ ನಂತರ ಈ ರೀತಿಯಾಗಿ ಸರಣಿ ಅಪಘಾತಗಳು. ಇವತ್ತು ಕೂಡ ಅದೇ ರೀತಿಯಾದಂಥ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಅಂದರೆ ನಿನ್ನೆ ಗುರುವಾರ ಮಧ್ಯಾಹ್ನ ನಡೆದಂಥ ಘಟನೆ. ಇದೇ ರಾಜಸ್ಥಾನದ ಗ್ರಾಮದವರು ಒಂದು 8 ಯುವಕರು ಅಲ್ಲಿ ಸಾವನ್ನಪ್ಪಿದರೆ, ಇವತ್ತು ಇದೇ ಬೆಳಗಾವಿಯ ಒಂದು 4 ಜನರು ಕೂಡ ಅದೇ ರೀತಿಯಾಗಿ ಮಹಾಕುಂಭ ಮೇಳದಿಂದ ಬರ್ತಾ ಇರಬೇಕಾದ್ರೆ ರಸ್ತೆ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. ಮೊನ್ನೆ ಕಾಲು ತುಳಿತದಲ್ಲೂ ಕೂಡ ಇದೇ ಬೆಳಗಾವಿಯ 4 ಜನರು ಕೂಡ ಮೃತಪಟ್ಟಿದ್ರು. ಅದು ಯಾಕೋ ಗೊತ್ತಿಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಈ ಥರದ ಒಂದು ದುರ್ಘಟನೆಗೆ ಮಹಾಕುಂಭ ಮೇಳ ಸಾಕ್ಷಿ ಆಗ್ತಾ ಇರೋದು. ಆ ರೀತಿಯಾದಂಥ 2 ದುರ್ಘಟನೆಗಳನ್ನು ಪದೇ ಪದೇ ನಾವು ಕೇಳ್ತಾ ಇದ್ದೀವಿ. ಆದರೆ ನಿಮಗೆ ಒಂದಿಷ್ಟು ಹೃದಯ ವಿದ್ರಾವಕ ಘಟನೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇದೇ ರಾಜಸ್ಥಾನದ ಬಿಲ್ವಾರಾ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಯುವಕರ ಒಂದು ಈ ಘಟನೆ ಇದೆಯಲ್ಲ, ದುರ್ಘಟನೆ, ಅದು ಎಲ್ರಿಗೂ ಕೂಡ ಮನ ಕಲುಕುವಂತಿದೆ. ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಮಣ್ಣು ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು, ಜೊತೆಗೆ ಆ ಸಂದರ್ಭ, ಆ ಒಂದು ಚಿತೆಗೆ ಬೆಂಕಿ ಇಡ್ತಾ ಇರ್ತಕ್ಕಂಥ ದೃಶ್ಯಗಳು, ಇಡೀ ಗ್ರಾಮ ನೀರವ ಮೌನದಲ್ಲಿ ಆವರಿಸಿಬಿಟ್ಟಿತ್ತು. ಅವರು ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದ್ರು. ಯಾರಿಗೆ ಸಂತಾಪ ಸೂಚಿಸೋದು, ಯಾರಿಗೆ ಸಮಾಧಾನ ಮಾಡೋದು, ಯಾರ ಕಣ್ಣೀರನ್ನು ಯಾರು ಒರೆಸೋದೋ ಗೊತ್ತಾಗ್ತಾ ಇರಲಿಲ್ಲ. 3 ಗ್ರಾಮದ ಒಟ್ಟು 13 ಜನರ ಒಂದು ಯುವಕರ ತಂಡ ಒಂದೇ ಕಾರ್ ಮಾಡಿಕೊಂಡು ಇದೇ ಪುಣ್ಯ ಸ್ನಾನ ಮಾಡಬೇಕು ಅಂತ ಪ್ರಯಾಗರಾಜ್ಗೆ ಹೊರಟಿದ್ದಂಥ ಟೀಮ್ ನಿನ್ನೆ ಮಧ್ಯಾಹ್ನ ಇದೇ ಜೈಪುರದ ಒಂದು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ 48ರಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ತಮಾಷೆ ಮಾಡ್ಕೊಳ್ತಾ ಕಾರ್ನಲ್ಲಿ ಒಂದು 13 ಜನರು ಕಾರಲ್ಲಿ ಹೋಗ್ತಾ ಇದ್ರು. ಆದರೆ ಎದುರಿಗೆ ಬರ್ತಾ ಇದ್ದಂಥ ಬಸ್ ಇದೆಯಲ್ಲ, ಅವು ಜವರಾಯನ್ ರೀತಿಯಾಗಿ ಆ ಡಿವೈಡರ್ನ ದಾಟಿ ಈ ಕಡೆ ಬಂದುಬಿಟ್ಟಿದೆ. ಏಕಾಏಕಿಯಾಗಿ ಡಿವೈಡರ್ನ ದಾಟಿ ಈ ಕಡೆ ರಸ್ತೆಗೆ ಬಂದಿದ್ದೆ ತಡ ಈ ಕಾರ್ ಅದಕ್ಕೆ ಡಿಕ್ಕಿ ಹೊಡೆದುಬಿಟ್ಟಿದೆ. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಆ್ಯಕ್ಚುಲಾಗಿ ಅದು ಪೂರ್ತಿ ಕಾರ್ ನುಜ್ಜುಗುಜ್ಜ ಹೋಗ್ಬಿಟ್ಟಿದೆ. ಯಾರು ಕೂಡ ಅದರಲ್ಲಿ ಒಂದು 5 ಜನರಿಗೆ ಗಾಯ ಆದರೆ ಇನ್ನು 8 ಜನರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿಟ್ಟಿದ್ದಾರೆ. ಅದಾದ ನಂತರ ಅವ್ರನ್ನ ನಿನ್ನೆ ರಾತ್ರಿ ಪೂರ್ತಿ ಅವ್ರನ್ನ ಶವಾಗಾರಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಜೊತೆಗೆ ಪೋಸ್ಟ್ ಮಾರ್ಟಮ್ ಆ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಾಥಮಿಕ ಏನೇನು ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲವನ್ನು ಕೂಡ ಪ್ರೊಸೀಜರ್ ಮುಗಿಸಿದ್ದಾರೆ. ಸ್ಥಳಕ್ಕೆ ಸ್ಥಳೀಯರು ಆಗಮಿಸಿ ಅವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗೋ ಪ್ರಯತ್ನ ಮಾಡಿದ್ರೂ ಕೂಡ ಅವರೆಲ್ಲರ ಜೀವ ಅಲ್ಲೇ ಹೋಗಿಬಿಟ್ಟಿತ್ತು. ಎಲ್ಲರೂ ಕೂಡ ನಾನು ಹೇಳಿದ್ನಲ್ಲ, ಪ್ರಯಾಗರಾಜ್ನ ಒಂದು 144 ವರ್ಷಗಳಿಗೆ ಒಂದು ಸರಿ ಆಗ್ತಾ ಇರತಕ್ಕಂಥ ಒಂದು ಮಹಾ ಸಮ್ಮೇಳನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ರಿಗೂ ಅದಕ್ಕೆ ನಮ್ಮ ಜೀವಮಾನದಲ್ಲಿ ಒಂದು ಬಾರಿ ಬರ್ತಾ ಇದೆ, ಅದೆಲ್ಲವನ್ನು ಕೂಡ ನಾವು ಹೋಗಿ ಕಣ್ ತುಂಬಿಕೊಳ್ಬಿಡೋಣಪ್ಪ ಅಂತ ಅನೇಕರು ಅಂದ್ಕೊಳ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಆ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಈ ಕುಂಭಮೇಳ ನಡೀತಾನೆ ಇರುತ್ತೆ. ಆದರೆ ಮಹಾಕುಂಭಮೇಳ ಈ ಒಂದು 144 ವರ್ಷಕ್ಕೊಮ್ಮೆ ನಡೀತಾ ಇರೋದು. ಆದರೆ ಪ್ರತಿ ವರ್ಷ ಈ ರೀತಿಯಾದಂಥ ದುರ್ಘಟನೆಗಳನ್ನು ಕೂಡ ನಾವೆಲ್ಲೂ ಕೂಡ ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಬಾರಿಯ ಮಹಾಕುಂಭಮೇಳ ಅದು ಯಾಕೋ ಗೊತ್ತಿಲ್ಲ, ಪದೇ ಪದೇ ಇದೇ ರೀತಿಯಾದಂಥ ದುರ್ಘಟನೆಗಳಿಗೆ ಕಾರಣವಾಗ್ತಾ ಇದೆ. ದೇವರು ಯಾಕೋ ಒಂದು ಸ್ವಲ್ಪ ಕಂಡುಬಿಡಬೇಕು ಅಂತ ಅನಿಸ್ಬಿಡುತ್ತೆ. ಈ ಥರದ ಸ್ವಲ್ಪನೂ ಕೂಡ ಅನುಕಂಪವೇ ಇಲ್ವೇನಪ್ಪ ಅನಿಸ್ಬಿಡುತ್ತೆ. ನಾವೆಲ್ಲರೂ ಕೂಡ ದೇವ್ರನ್ನ ನೋಡಲಿಕ್ಕೋ ಅಥವಾ ದೇವರ ದರ್ಶನಕ್ಕೋ ಅಥವಾ ಈ ಪುಣ್ಯ ಪ್ರಾಪ್ತಿ ಆಗಲಿಕ್ಕೋ ದೇವರಿಗೋಸ್ಕರವೇ ಅಲ್ಲಿಗೆ ಹೋಗಲಿಕ್ಕೆ ಅಂತ ನಾವೆಲ್ಲರೂ ಕೂಡ ಉದ್ದೇಶಪಟ್ಟು ಹೋಗ್ತೀವಿ.
ಆದರೆ ಅವ್ರ ಹಣೆ ಬರ ಅಲ್ಲಿತ್ತು ಅಂತ ಅನ್ಸ್ಬಿಡುತ್ತೋ ಅಥವಾ ಏನು ಆ ವಿಧಿ ಆಟ ಅಂತ ನಾವು ಇದನ್ನ ಆ ಥರದನ್ನು ತಳಕು ಹಾಕಬೇಕು ಅಂತ ಅನ್ಸುತ್ತೋ, ಅಥವಾ ಅವ್ರ ಸಾವಲ್ಲಿ ಬರ್ದಿದ್ರೆ ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಇದನ್ನ ಆ ರೀತಿಯಾಗಿ ಇದನ್ನ ಅಂಟಚ್ಚಿ ಸುಮ್ಬಿಡ್ಬೇಕು ಅಂತ ಅನ್ಸುತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯಾಗಿ ಒಂದು 8 ಯುವಕರು ಕೂಡ ಸಾವನ್ನಪ್ಪಿರೋದು. ಅವರೆಲ್ಲರನ್ನು ಕೂಡ ಶವಾಗಾರದಿಂದ ಇವತ್ತು ಮುಂಜಾನೆ ಅವ್ರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಇಡೀ ಗ್ರಾಮ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಶೋಕ ಸಾಗರದಲ್ಲಿ ಮುಳುಗ್ಬಿಟ್ಟಿದೆ. ಆ ನೋವಿಗೆ ಪ್ರತಿಯೊಬ್ಬರು ಕೂಡ ಯಾವ ರೀತಿಯಾಗಿ ಸಂತಾಪವನ್ನು ಸೂಚಿಸಿದ್ದಾರೆ ಅಂದರೆ, ಯಾವ ಅಂಗಡಿಯೂ ಕೂಡ ಇಡೀ ಗ್ರಾಮದ ಒಂದು ಅಂಗಡಿಯೂ ಕೂಡ ಓಪನ್ ಇಲ್ಲ. ಆ ಒಂದು 3 ಗ್ರಾಮದ ಯುವಕರು, ಅದರಲ್ಲಿ ಒಂದೇ ಗ್ರಾಮದ 5 ಜನ ಇದ್ದಾರೆ. ಅದರಲ್ಲಿ 5 ಯುವಕರನ್ನ ಒಂದೇ ಒಂದು ಮೋಕ್ಷಧಾಮ ಇದೆಯಲ್ಲ ಅಲ್ಲಿ ಎಲ್ಲರೂ ಕೂಡ ನೀವು ನೋಡಿಬಿಟ್ರೆ ಆ ದೃಶ್ಯಗಳಂತೂ ತುಂಬ ನೋವಾಗುತ್ತೆ, ತುಂಬ ದುಃಖವಾಗುತ್ತೆ. ಯಾವ ಊರಿಗಾಗಿರಲಿ ಯಾವ ಕುಟುಂಬದವ್ರಿಗಾಗಿರಲಿ ಈ ಥರದ ಒಂದು ಘಟನೆ ಸಂಭವಿಸಬಾರ್ದಪ್ಪ ಅಂತ ಅನಿಸುತ್ತೆ. ಒಂದು 5 ಜನ ಇಡೀ ಗ್ರಾಮ ಅಲ್ಲಿಗೆ ಬಂದುಬಿಟ್ಟಿದೆ. ಇನ್ನು ಒಂದು 3 ಗ್ರಾಮ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬದ್ಲಿಯಾವಾಸ ಅನ್ನೋ ಒಂದು ಗ್ರಾಮ, ಇನ್ನು ಅಕ್ಕಪಕ್ಕದ 12 ಗ್ರಾಮದವ್ರು ಬೇರೆ ಬೇರೆ ಯುವಕರು. ಒಟ್ಟಾರೆಯಾಗಿ ಒಂದೇ ಗ್ರಾಮದ 5 ಯುವಕರನ್ನ ಒಂದೇ ಕಡೆ ಮಣ್ಣು ಮಾಡಿದ್ದಾರೆ. ಇನ್ನೆಲ್ಲರೂ ಇಡೀ ಗ್ರಾಮವೇ ಅಲ್ಲಿ ಬಂದುಬಿಟ್ಟಿತ್ತು. ಒಂದು ಅಂಗಡಿ ಓಪನ್ ಮಾಡಿಲ್ಲ, ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ವಿತ್ ರೆಸ್ಪೆಕ್ಟ್ ಅವ್ರ ಗೌರವವನ್ನು ಕೂಡ ಸೋಸಿರೋದು, ಒಂದು ನೋವನ್ನು ಕೂಡ ಹೊರ ಹಾಕಿರೋದು, ಆ ರೀತಿಯಾಗೂ ಕೂಡ ನೋವನ್ನು ಹಂಚ್ಕೊಂಡಿರೋದು, ನೋವಿನಲ್ಲಿ ಭಾಗಿಯಾಗಿರೋದು, ಆ ಕುಟುಂಬಗಳ ನೋವಿನಲ್ಲಿ ಭಾಗಿಯಾಗಿರೋ ರೀತಿ ಅದು ತುಂಬ ನೋವಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಯಾರು ಸಂತಾಪವನ್ನು ಸೂಚಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಎಲ್ಲರ ಕಣ್ಣಾಲಿಗಳು ಕೂಡ ತೇವವಾಗಿಬಿಟ್ಟಿದ್ವಂತೆ. ಆ ಥರದ ಒಂದು ನೋವಿನ ಘಟನೆಗೆ ಸಾಕ್ಷಿ ಆಗಿರೋದು. ಎಲ್ಲರೂ ಕೂಡ ಯುವಕರೇ, ಎಲ್ಲ ಒಂದು ಒಟ್ಟಾರೆಯಾಗಿ ಈ ಸಾವನ್ನಪ್ಪಿರ್ತಕ್ಕಂಥ 8 ಜನ ಯುವಕರು ಕೂಡ 30 ವರ್ಷಕ್ಕೆ ಒಳಗಿನವರೇ. ಹಾಗಾಗಿ ಇನ್ನು ಯುವಕರು ಅನೇಕ ಕನಸುಗಳಿತ್ತು, ಭವಿಷ್ಯವನ್ನು ಕಟ್ಕೊಂಡಿದ್ರು, ಏನೆಲ್ಲ ಕನಸುಗಳಿತ್ತು ಏನೋ ಕೂಡ. ಇತ್ತೀಚೆಗೆ ಯಾರೋ ಒಬ್ಬರು ಈಗ ತಾನೇ ಮದುವೆ ಆಗಿ ಒಂದು ಹೊಸ ಬದುಕಿಗೂ ಕೂಡ ದಾಂಪತ್ಯಕ್ಕೆ ಕಾಲಿಟ್ಟವರು. ಅವ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ನಾನು ಕೊಟ್ಬಿಡ್ತೀನಿ. ಯಾಕೆಂದರೆ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಸವಿವರವಾಗಿ ಹೇಳ್ಬಿಟ್ಟಿದ್ದೀನಿ. ಆದರೆ ಈ ಅಪಘಾತದಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಶಂಕರ್ ಅಂತ ಬಲಿಯಾಗಿರ್ತಕ್ಕಂಥ ಶಂಕರ್ 35 ವರ್ಷ, ಈತನ ಒಬ್ಬನೇ 35 ವರ್ಷ ಅಂತ ಅನಿಸುತ್ತೆ. ಪಲಾಸಿಯ ನಿವಾಸಿ ನಾಥುಲಾಲ್ ರಂಗರ್ ಅವರ ಪುತ್ರನಾಗಿರ್ತಕ್ಕಂಥವನು. ಅದೇ ರೀತಿಯಾಗಿ ಪ್ರಕಾಶ್ ಸುಧರ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಕೂಡ ಅದೇ ಮೇವಾಡ ಪಲಾಸಿಯಾದ ನಿವಾಸಿ. ಜೊತೆಗೆ ಇದಾದ ನಂತರ ಮದನ್ ಲಾಲ್ ರೇಗರ್ ಅವರ ಪುತ್ರ ದಿನೇಶ್ ಅನ್ನೋನು ಕೇವಲ 23 ವರ್ಷ, ಇನ್ನೂ ಮದುವೆ ಆಗಿರಲಿಲ್ವಂತೆ. 3 ಸಹೋದರಲ್ಲಿ ಈತನೇ ಕಿರಿಯ ಪುತ್ರ, ಮೊಬೈಲ್ ಅಂಗಡಿ ನಡೆಸ್ಕೊಂಡಿದ್ದ. ಇನ್ನು ಉದಯಲಾಲ್ ರೇಗರ್ ಅವರ ಮಗ ಮುಖೇಶ್ ಅನ್ನೋನು, ಅವರು ಕೂಡ 25 ವರ್ಷ, ದಿನಸಿ ವ್ಯಾಪಾರಿಯಾಗಿದ್ದಂತೆ. ಇನ್ನು ಜಾನಕಿಲಾಲ್ ಚತುರ್ವೇದಿ ಅವರ ಪುತ್ರ ಕಿಶನ್, 2 ಮಕ್ಕಳ ತಂದೆ, 2 ಮಕ್ಕಳು ಕೂಡ ಅನಾಥರಾಗಿಬಿಟ್ಟಿದ್ದಾರೆ. ಅದರಲ್ಲಿ ಕಿರಿಯ ಮಗ ಮಾನಸಿಕ ಅಸ್ವಸ್ಥ, ಮಗಳು ವಿಚ್ಛೇದನ ಪಡೆದಿದ್ದಂತೆ. ಆ ರೀತಿಯಾಗಿ ಒಂದಿಷ್ಟು ಕುಟುಂಬಗಳು, ಎಲ್ಲರ ಕುಟುಂಬದಲ್ಲೂ ಕೂಡ ತಮ್ಮದೇ ಆದಂಥ ನೋವಿತ್ತು. ಆ ಥರದ ನೋವಿನ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇರೋದು. ಪದೇ ಪದೇ ಇದೇ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಅದರಿಂದ ಕುಟುಂಬಗಳು ಕೂಡ ಇನ್ನೊಂದಿಷ್ಟು ಆಘಾತಕ್ಕೊಳಗಾಗ್ತಾ ಇರೋದು. ಎಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಹೋಗಬೇಕು ಅನ್ನೋ ಕನಸನ್ನು ಹೊತ್ತಂತಹ ಕುಟುಂಬಗಳಿಗೆ ಈ ಥರದ ಘಟನೆಗಳು ಕೂಡ ಎಲ್ಲೋ ಒಂದು ಕಡೆ ಹಿಂದೆ ಹೆಜ್ಜೆ ಇಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಏನೇ ಇರಲಿ, ನೀವು ಪ್ರಯಾಣ ಮಾಡಬೇಕಾದ್ರೆ, ಜರ್ನಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಯಾರೆಲ್ಲ ಈ ಕುಂಭಮೇಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ರಸ್ತೆಯಲ್ಲಿ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಪ್ರಯಾಣವನ್ನು ಬೆಳೆಸ್ರಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.